ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕ್ಲಾಸಲ್ಲಿ ದ್ವಿತೀಯ PUC ವಾರ್ಷಿಕ ಪರೀಕ್ಷೆ ಮತ್ತು ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಸಂಬಂಧಪಟ್ಟ ಹಾಗೆ ಯಾವ್ಯಾವ ರೀತಿಯಾದಂತಹ ನಿಮಗೆ ಕ್ವಶನ್ಸ್ಗಳು ರೈಸ್ ಆಗ್ತವೆ ಹಾಗೂ ಅದರೊಂದಿಗೆ ಕೀ ಉತ್ತರಗಳೇನಾವೇನಪ್ಪ ಅಂದ್ರೆ ಇವತ್ತಿನ ಒಂದು ಕ್ಲಾಸನ್ನು ತಿಳ್ಕೋಣ. ಅಂದರೆ ವಿಷಯ ಅಂದರೆ ಅರ್ಥಶಾಸ್ತ್ರ, ಎಕನಾಮಿಕ್. ಅಂದ್ರೆ ವಾರ್ಷಿಕ ಪರೀಕ್ಷೆಯ ಅಥವಾ ಪೂರ್ವ ಸಿದ್ಧತಾ ಪರೀಕ್ಷೆಯ ಕ್ವಶನ್ ಪೇಪರ್ 2 ಅಂದ್ರೆ ಎರಡನೇದಾಗಿರ್ತೈತಿ ರೀ. ಅಂದರೆ ಇದಕ್ಕಿಂತ ಪೈಲ ಒಂದೇದು ಅಪ್ಲೋಡ್ ಮಾಡಿದ್ದೀನಿ. ಅದನ್ನೇನಪ್ಪ ಅಂತಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅದನ್ನು ನೋಡ್ಕೊಂಡು ಹೋಗಿ ನೀವಪ್ಪ ಅಂದ್ರೆ ರೆಫರ್ ಮಾಡ್ಬೋದು. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಈಗೇನಪ್ಪ ಅಂತಂದ್ರೆ ಉತ್ತರ ಪತ್ರಿಕೆಗಳು ಹಾಗೂ ಕ್ವಶನ್ಗಳು ಯಾವ್ಯಾವ ರೀತಿಯಾದಂಥ ನಿಮ್ಮ ಕ್ವಶನ್ಸ್ಗಳು ಮತ್ತು ಆನ್ಸರ್ಸ್ಗಳು ಇದಾವೆ ಅಂತಕ್ಕಂಥ ನಾವೇನದ ಇವತ್ತಿನ ಕ್ಲಾಸನ್ನು ತಿಳ್ಕೊಣ ಬನ್ನಿ. ಮೊದಲನೇದಾಗಿ ಏನಪ್ಪ ಅಂತಂದ್ರೆ ವಿಭಾಗ ಎದಲ್ಲಿ ಏನಂದ್ರೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತಾವ್ರಿ 5. ಇದರಲ್ಲಿ ಏನಪ್ಪ ಅಂತಂದ್ರೆ ಸರಿಯಾದ ಉತ್ತರ ಯಾವ ರೀತಿ ಆಗ್ತಾವೆ ಅಂತಕ್ಕಂಥ ನೋಡೋಣ. ಮೊದಲನೇದಾಗಿ ಅನುಭೋಗಿಯ ಆದಾಯದಲ್ಲಿ ಹೆಚ್ಚಳವಾದಂತೆ ಈ ಸರಕುಗಳು ಬೇಡಿಕೆಗಳು ಹೆಚ್ಚಾಗ್ತೈತಿ. ಯಾವ ರೀತಿ ಅಂತಂದ್ರೆ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಂದ್ರೆ ಸಾಮಾನ್ಯ ಸರಕುಗಳು, ಆಪ್ಷನ್ ಬಿ ಇದಕ್ಕೆ ಸರಿಯಾದಂಥ ಉತ್ತರ. ಇನ್ನು 2 ಕಾಬ್ ಡಗ್ಲಾಸ್ ಉತ್ಪಾದನಾ ಬಿಂಬಕ. ಇದಕ್ಕೆ ಒಂದು ಸರಿಯಾದಂಥ ಉತ್ತರ ಯಾವುದು ಅಂತಂದ್ರೆ ಆಪ್ಷನ್ ಸಿ ಇದಕ್ಕೆ ಸರಿಯಾದಂಥ ಉತ್ತರ ಆಗ್ತೈತೆ ನೋಡ್ರಿ. ಇನ್ನು ನೆಕ್ಸ್ಟ್ ಪ್ರಶ್ನೆ 3 ಸರ್ಕಾರವು ಸರಕು ಮತ್ತು ಸೇವೆಯ ಬೆಲೆಗೆ ಕನಿಷ್ಠ ಮಿತಿಯನ್ನು ವಿಧಿಸುವುದನ್ನು ಹೀಗೆನ್ನುತ್ತಾರೆ. ಅಂದ್ರೆ ಬೆಲೆ ಮತ್ತು ಅಂತಸ್ತು ಅಂತಕ್ಕಂಥದ್ದಲ್ಲಿ ಕರೀತಾರೆ. ನೆಕ್ಸ್ಟ್ 4 ಯೋಜಿತ ಸಮಗ್ರ ಬೇಡಿಕೆಯು ಯೋಜಿತ ಸಮಗ್ರ ಪೂರೈಕೆಗೆ ಸಮನಾಗಿರುವ ಬಿಂದುವಿಗೆ ನಾವೇನಂತೇವ್ರಿ ಅಂತಂದ್ರೆ ಸಮತೋಲನದಲ್ಲಿರುತ್ತದೆ ಅಂತಕ್ಕಂಥದ್ದಲ್ಲಿ ಉತ್ತರ ಸರಿಯಾದಂಥ ಉತ್ತರ. ಇನ್ನು 5ನೇದಾಗಿ ಪೂರ್ಣ ಉದ್ಯೋಗ ಮಟ್ಟದ ಪರಿಸ್ಥಿತಿಯಲ್ಲಿ ಬೇಡಿಕೆಯು ಲಭ್ಯವಿರುವ ಉತ್ಪನ್ನಕ್ಕಿಂತ ಅಧಿಕವಾದಾಗ ಉಂಟಾಗುವ ಸನ್ನಿವೇಶಕ್ಕೆ ನಾವೇನಂತೇವ್ರಿ ಅತಿ ಪ್ರಸರಣ ಅಂತಕ್ಕಂಥದ್ದು ಇಲ್ಲಿ ಕರಿತೇವೆ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಬಿಟ್ಟ ಸ್ಥಳ ತುಂಬಿರಿ ಪ್ರಶ್ನೆಗಳಿಗೆ ಉತ್ತರಗಳು ಯಾವ ರೀತಿ ಇದಾವೆ ಅಂತ ನೋಡೋದಾದರೆ 6ನೇ ಪ್ರಶ್ನೆ ಸಂಪನ್ಮೂಲಗಳ ಕೊರತೆಯು ಡ್ಯಾಶ್ ಸಮಸ್ಯೆಯನ್ನು ಹುಟ್ಟಾಕತ್ತೆ. ಅಂದ್ರೆ ಆಯ್ಕೆಯ ಸಮಸ್ಯೆಯಲ್ಲಿ ಹುಟ್ಟಾಗ್ತೈತಿ ನೋಡ್ರಿ. ಇನ್ನು 7 ಬದಲಾಗುವ ಆದಾಯದ ಪ್ರತಿ ಘಟಕದ ಉತ್ಪನ್ನವನ್ನು ಡ್ಯಾಶ್ ಎಂದು ವ್ಯಾಖ್ಯಾನಿಸಲಾಗಿದೆ. ಅಂದ್ರೆ ಸರಾಸರಿ ಉತ್ಪನ್ನ. 8 M1 ಮತ್ತು M2ಗಳನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಅಂದ್ರೆ ಸಂಕುಚಿತ ಹಣ. 9 ಕಂದಾಯ ಕೊರತೆ = ಕಂದಾಯ ವೆಚ್ಚ ಮೈನಸ್ ಕಂದಾಯ ಸ್ವೀಕೃತಿಗಳು. ಇನ್ನು 10ನೇ ಪ್ರಶ್ನೆ ನೋಡ್ರಿ, ದೇಶೀಯ ಕರೆನ್ಸಿ ರೂಪದಲ್ಲಿನ ವಿದೇಶಿ ಕರೆನ್ಸಿಯ ಬೆಲೆ ಹೆಚ್ಚಾಗುವುದನ್ನು ದೇಶೀಯ ಕರೆನ್ಸಿ ಡ್ಯಾಶ್ ಎಂದು ಕರೆಯುತ್ತಾರೆ. ಅಂದ್ರೆ ಕುಗ್ಗುವಿಕೆ ಅಂತಕ್ಕಂಥಲ್ಲಿ ಕರಿತಾವೆ. ಇದೇನಪ್ಪ ಅಂತಂದ್ರೆ ಬಿಟ್ಟ ಸ್ಥಳ ತುಂಬಿರಿ ಅದಕ್ಕಾಗ್ತೈತಿ. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಹೊಂದಿಸಿ ಬರೆಯಲ್ಲಿ ಯಾವ ರೀತಿ ಪ್ರಶ್ನೆಗಳು ಇರ್ತಾವೆ ಅಂತಂದ್ರೆ 6 ಇದಕ್ಕೇನಪ್ಪ ಅಂತಂದ್ರೆ ಸರಿಯಾದಂಥ ಉತ್ತರ TR -TS. ಆ್ಯಡಮ್ ಸ್ಮಿತ್ ಅಂದ್ರೆ ಕಾಣದ ಕೈ ಕಾರ್ಯಾಚರಣೆ. ತಪ್ಪಸಿಲು ಪಟ್ಟಿ ಅಂದರೆ ದಾಸ್ತಾನಿನ ಚಲಕ. ಹೆಚ್ಚುವರಿ ಬೇಡಿಕೆ ಅಂದರೆ ದೀರ್ಘಾವಧಿಯಲ್ಲಿ ಬೆಲೆಗಳ ಏರಿಕೆ ಕಾರಣವಾಗುತ್ತದೆ. ನಿರ್ವಹಣಾ ಹೊಂದಾಣಿಕೆ ಅಂದರೆ ಡರ್ಟಿ ಹೊಂದಾಣಿಕೆ. ಇವೆಲ್ಲವನ್ನಪ್ಪ ಅಂತಂದ್ರೆ ಹೊಂದಿಸಿ ಬರೆಯಲಾಕವ. ಇನ್ನೇನಪ್ಪ ಅಂತಂದ್ರೆ ಒಂದು ವಾಕ್ಯದಲ್ಲಿ ಉತ್ತರಿಸಿದಂದ್ರೆ ಮೊದಲೇ ಪ್ರಶ್ನೆ ಅಂದರೆ ಬೇಡಿಕೆ ಎಂದರೇನು. ಬೇಡಿಕೆ ಎಂದರಪ್ಪ ಅಂತಂದ್ರೆ ಒಬ್ಬ ಅನುಭೋಗಿಯು ತನ್ನ ನಿರ್ದಿಷ್ಟ ಆದಾಯದ ಮತ್ತು ಸರಕುಗಳ ಬೆಲೆಯಲ್ಲಿ ಕೊಂಡುಕೊಳ್ಳುವ ಬಯಸುವ ಮತ್ತು ಸಾಮರ್ಥ್ಯವಿರುವಂತಹ ಸರಕುಗಳ ಪ್ರಮಾಣವನ್ನು ಬೇಡಿಕೆ ಅಂತಕ್ಕಂಥ ಇಲ್ಲಿ ಕರೆಯಲಾಗ್ತದೆ. ಉತ್ತರಗಳೇನಪ್ಪ ಸರಿಯಾದ ಕೊಟ್ಟಿದ್ದೆವು ನೋಡ್ಕೊಂಡು ಹೋರಿ ಹಂಗೆ. ಇನ್ನು 13ನೇ ಪ್ರಶ್ನೆ ತಂತ್ರಜ್ಞಾನದ ಪ್ರಗತಿಯಿಂದ ಉದ್ಯಮ ಘಟಕದ ಪೂರೈಕೆ ರೇಖೆಯು ಯಾವ ಕಡೆಗೆ ಪಲ್ಲಟಗೊಳ್ಳುತ್ತದೆ ಅಂತಂದ್ರೆ ಬಲಗಡೆ ಪಲ್ಲಟಗೊಳ್ಳುತ್ತದೆ. ಇನ್ನು ರಫ್ತುಗಳ ಅರ್ಥವನ್ನು ನೀಡಿ ಸ್ವದೇಶಿಯು ಜಗತ್ತಿನ ಇತರೆ ರಾಷ್ಟ್ರಗಳಿಗೆ ಸರಕುಗಳನ್ನು ಮತ್ತು ಸೇವೆಗಳನ್ನು ಮಾರುವುದಕ್ಕೆ ರಫ್ತುಗಳನ್ನು ಏನೆಂದು ಕರೆಯುತ್ತಾರೆ ಅಂತಂದ್ರೆ ಅರ್ಥ ನೀಡಿದ್ರೆ ರಫ್ತುಗಳೆಂದು ಕರೆಯುತ್ತಾರೆ ಅಂತಕ್ಕಂಥದ್ದು. ನೆಕ್ಸ್ಟ್ 15ನೇ ಪ್ರಶ್ನೆ ವೈಯಕ್ತಿಕ ವೆಚ್ಚ ಮಾಡಬಹುದಾದ ಆದಾಯವನ್ನು ಹೇಗೆ ಪಡೆಯುತ್ತಾರೆ ಅಂತಕ್ಕಂಥದ್ದು ಉತ್ತರ ಇತ್ತು ನೋಡ್ರಿ. ವ್ಯಕ್ತಿಗಳ ವರಮಾನವನ್ನು ವೈಯಕ್ತಿಕ ಮತ್ತು ತೆರಿಗೆ ಪಾವತಿಗಳು ಮತ್ತು ತೆರಿಗೆತರ ಪಾವತಿಗಳನ್ನು ಕಳೆದರೆ ವೈಯಕ್ತಿಕ ವೆಚ್ಚ ಮಾಡಬಹುದಾದ ಆದಾಯವನ್ನು ಪಡೆಯಬಹುದಾಗ್ತದೆ ಅಂತಕ್ಕಂಥದ್ದು ಇಲ್ಲಿ ಸರಿಯಾದಂಥ ಉತ್ತರ ಆಗ್ತದೆ ನೋಡ್ರಿ. ಇನ್ನು 16ನೇ ಪ್ರಶ್ನೆ ನೋಡ್ರಿ. ಇನ್ನು ವಿಭಾಗ ಬಿ ದಲ್ಲಿ ಏನಂತಂದ್ರೆ ಕೆಳಗಿನ ಯಾವುದಾದ್ರೂ 6 ಪ್ರಶ್ನೆಗಳಿಗೆ ಸುಮಾರು 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತಕ್ಕಂಥದ್ದು. ಇಲ್ಲಿ ಮೂಲ ಆರ್ಥಿಕ ಚಟುವಟಿಕೆಯನ್ನು ಪಟ್ಟಿ ಮಾಡಿರ್ತಂದ್ರೆ ಅನುಭೋಗ, ಉತ್ಪಾದನೆ, ವಿತರಣೆ ಮತ್ತು ವಿನಿಮಯ. 18ನೇ ಪ್ರಶ್ನೆ ಅನುಭೋಗಿಯ ವರ್ತನೆಯನ್ನು ವಿವರಿಸುವ 2 ವಿಧಾನಗಳನ್ನು ತಿಳಿಸಿತಂದ್ರೆ ಸಂಖ್ಯಾಸೂಚಕ ತುಷ್ಟಿಗುಣ ವಿಶ್ಲೇಷಣೆ, ಸ್ಥಾನದರ್ಶಕ ತುಷ್ಟಿಗುಣ ವಿಶ್ಲೇಷಣೆ. ಇನ್ನು 19ನೇದಾಗಿ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಎಂದರೆ ಏನೆಂದು ಅರ್ಥೈಸುವಿರಿ, ಅದರ ಸೂತ್ರಗಳನ್ನು ಬರೆಯಿರಿ ಅಂತಕ್ಕಂಥದ್ದು ಐತಿ. ಇಲ್ಲಿ ಸೂತ್ರ ಐತಿ ನೋಡ್ರಿ, ಸರಿಯಾದಂಥ ನೀವು ಸೂತ್ರ ನೋಡ್ಕೊಂಡು ಹೋರಿ. ಇನ್ನೇನು ನೆಕ್ಸ್ಟ್ ಏನಪ್ಪ 20ನೇ ಪ್ರಶ್ನೆ ಅಲ್ಪಾವಧಿ ಮತ್ತು ದೀರ್ಘಾವಧಿ ಪರಿಕಲ್ಪನೆಗಳ ಅರ್ಥವನ್ನು ನೀಡಿರಿ. ಯಾವ ರೀತಿ ಅರ್ಥ ಅಂತಂದ್ರೆ ಅಲ್ಪಾವಧಿ ಮತ್ತು ಉದ್ಯಮ ಘಟಕದವು ಎಲ್ಲ ಆದಾನಗಳನ್ನು ಬದಲಾಯಿಸುವುದಿಲ್ಲ. 2 ಉತ್ಪಾದನಾಂಗಗಳಲ್ಲಿ ಒಂದನ್ನು ಶ್ರಮ ಉತ್ಪಾದನಾಂಗ ಮತ್ತು ಬಂಡವಾಳ ಉತ್ಪಾದನಾಂಗ ಎರಡನ್ನು ಬದಲಾಯಿಸುವ ಸಾಧ್ಯವಿಲ್ಲ ಅಂತಕ್ಕಂಥದ್ದು ಇಲ್ಲಿ ಸರಿಯಾದಂಥ ಉತ್ತರ ಆಗ್ತತಿ. ಇನ್ನು 21ನೇ ಪ್ರಶ್ನೆ ಶ್ರಮದ ಮಾರುಕಟ್ಟೆಯಲ್ಲಿ ಕೂಲಿಯ ಹೇಗೆ ನಿರ್ಧಾರವಾಗುತ್ತದೆ, ವರ್ಗಾವಣೆ ಪಾವತಿ ಎಂದರೇನು, ಅದಕ್ಕೆ ಉದಾಹರಣೆ ಕೊಡಿ, ನೈಜ GDPಯನ್ನು ಲೆಕ್ಕ ಮಾಡಿ,
ಹಣದ ಯಾವುದಾದ್ರೂ 2 ಕಾರ್ಯಗಳನ್ನು ಬರೆಯಿರಿ ಅಂತಕ್ಕಂಥದ್ದು ವಿನಿಮಯ ಮಾಧ್ಯಮ ಅಥವಾ ಮೌಲ್ಯ ಸಂಗ್ರಾಹಕ ಅಥವಾ ಮೌಲ್ಯಮಾಪನ ಸಾಧನ ಇವೆರಡರಲ್ಲಿ ಎರಡಾದರೂ ಬರೆಯಿರಿ. ನೆಕ್ಸ್ಟ್ ಹೂಡಿಕೆ ಗುಣಕದ ಅರ್ಥವನ್ನು ನೀಡಿ ಮತ್ತು ಅದರ ಸೂತ್ರವನ್ನು ಬರೆಯಿರಿ. ಸೂತ್ರ ಐತೆ ನೋಡ್ರಿ. ಇನ್ನು ವಿದೇಶಿ ವ್ಯಾಪಾರದ 2 ನಿರ್ಬಂಧಗಳ ಹೆಸರಿಸಿ ಅಂದರೆ ಸುಂಕಗಳು ಮತ್ತು ಕೋಟಾಗಳು. ಇನ್ನು ವಿಭಾಗ ಸಿ ಯಲ್ಲಿ ಏನಂತಂದರೆ 4 ಅಂಕದ ಪ್ರಶ್ನೆಗಳು 5 ಬರೀಬೇಕಾಗ್ತೈತಿ. ಉತ್ಪಾದನಾ ಸಾಧ್ಯತಾ ಘಟಿಗೆಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತಕ್ಕಂಥದ್ದು. ನಾವು ಸರಿಯಾದಂಥ ಉತ್ತರಗಳು ನೋಡ್ಕೊತ ಹೋಗ್ರಿ. ನಾನು ಸರಿಯಾದ ಉತ್ತರಗಳನ್ನು ತೋರಿಸ್ಕೊತ ಹೋಗ್ತೀನಿ. ಕ್ವಶನ್ ಪೇಪರ್ ತನ್ನ ವಿತ್ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಎರಡರಲ್ಲಿ ಐತಿ. ನೀವು ನೋಡ್ಕೊತ ಹೋಗ್ರಿ. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಲಕ್ಷಣವನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರ ನಡುವಿನ ವ್ಯತ್ಯಾಸಗಳನ್ನು ಪಟ್ಟಿ ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ಸಮಗ್ರ ಅರ್ಥಶಾಸ್ತ್ರದಲ್ಲಿ ಬರ್ತಕ್ಕಂಥ ಒಂದಿಷ್ಟು ವ್ಯತ್ಯಾಸಗಳನ್ನು ಕೊಟ್ಟಿದ್ದಾವೆ. ಯಾವುದಾದ್ರು 4 ವ್ಯತ್ಯಾಸಗಳನ್ನು ಬರೀಬೋದು. ಅಂದರೆ 4 ವರ್ಷಗಳು ಇರ್ತಾರೆ ರೀ. ಇನ್ನು ಭಾರತೀಯ ರಿಸರ್ವ್ ಬ್ಯಾಂಕಿನ ಕಾರ್ಯಗಳನ್ನು ಸಂಕ್ಷಿಪ್ತವಾಗಿ ಕರೆನ್ಸಿ, ಹಣದ ರೂಪ ಪರಿವರ್ತನೆ, ಸರ್ಕಾರದ ಬ್ಯಾಂಕು, ವಿದೇಶಿ ವಿನಿಮಯ ಮೀಸಲು, ಅಪೇಕ್ಷಿತ ಬ್ಯಾಂಕುಗಳು, ಬ್ಯಾಂಕು, ಅಂತಿಮ ಋಣಧಾರ. ಸಂದಾಯ ಬಾಕಿ ಚಾಲ್ತಿಯಲ್ಲಿ ಖಾತೆಯಲ್ಲಿನ ಭಾಗಗಳ ಪಟವನ್ನು ಬರೆಯಿರಿ. ಚಾಲ್ತಿ ಖಾತೆಯಲ್ಲಿ ಯಾವ ರೀತಿ ಇರ್ತದೆ ಅಂತಕ್ಕಂಥ ನೀವು ಇಲ್ಲಿ ಬರೀಬೇಕಾಗ್ತದೆ ನೋಡಿರಿ. ಇನ್ನು 35ನೇದಾಗಿ ನೋಡಿರಿ. ಇನ್ನು ವಿಭಾಗ ಡಿಯಲ್ಲಿ ಕೆಳಗಿನ ಯಾವುದಾದರೂ 3 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 20 ಅಂಕಗಳಲ್ಲಿ ಉತ್ತರಿಸಿದೆ. 6 ಅಂಕದ ಪ್ರಶ್ನೆಗಳು 3 ಬರ್ತಾವೆ ರೀ. 6 ಮೂರಲೆ 18 ಅಂಕಗಳನ್ನ ಪತ್ರ ನಿಮಗೆ ಇಲ್ಲಿ ದೊರೆತಾವ. ಇಲ್ಲಿ 3 ಪ್ರಶ್ನೆಗಳಿಗೆ ನೀವು ಸರಿಯಾದಂಥ ಉತ್ತರ ಬರೆದಿದ್ದರೆ ಅದಕ್ಕೆ ನೋಡ್ರಪ್ಪ ಅಂತಂದ್ರೆ ಮಾಡಲ್ ಕ್ವಶನ್ ಪೇಪರ್ ರೆಫರ್ ಮಾಡ್ಕೊಂಡು ನೀವೇನಪ್ಪ ಅಂತಂದ್ರೆ ಪೂರ್ವ ಸಿದ್ಧತಾ ಪರೀಕ್ಷೆ ಮತ್ತು ವಾರ್ಷಿಕ ಪರೀಕ್ಷೆಯಲ್ಲಿ ನೀವು ಎಕ್ಸಾಮ್ನಲ್ಲಿ ಬರೆದಿದ್ದೆ ಅದಲ್ಲಿ ನಿಮಗೇನಪ್ಪ ಅಂತಂದ್ರೆ 100% ಏನಪ್ಪ ಅಂತಂದ್ರೆ ನಿಮಗೆ ಆನ್ಸರ್ಗಳು ನಿಮ್ಗೆ ಗೊತ್ತಾಗಿರ್ತಾವೆ. ಅದಕ್ಕಾಗಿ ನೀವು ಸರಿಯಾದ ರೀತಿ ಜಲ್ದಿ ಬರೀಬೋದು. ಎಕನಾಮಿಕಪ್ಪ ಅಂತಂದ್ರೆ ವೆರಿ ಇಂಪಾರ್ಟೆಂಟ್ ಆದಂಥ ಕ್ವಶನ್ ಆನ್ಸರ್ಗಳೇನಪ್ಪ ಅಂತಂದ್ರೆ ಈ ಒಂದು PDF ಐತಿ. ಇದು ಇಂಗ್ಲೀಷ್ ಮತ್ತು ಕನ್ನಡ ಮೀಡಿಯಮ್ನಲ್ಲಿ ಎರಡನ್ನೂ ಸಹಿತ ನಾನು ಅಪ್ಲೋಡ್ ಮಾಡಿರ್ತೀನಿ. ಈಗ ಏನಪ್ಪ ಅಂತ PDF ಬೇಕಾಯ್ತಪ್ಪ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಐತಿ, ಅಲ್ಲಿ ಹೋಗಿ ಜಾಯ್ನ್ ಇದ್ದಾರಪ್ಪ ಅಂತಂದ್ರೆ ಅಲ್ಲಿ ಒಂದು ಚಾನಲ್ನಲ್ಲಿ ನಾವಿಲ್ಲಿ ಸಂಪೂರ್ಣವಾದಂಥ ಮಾಹಿತಿ ಹಾಕಿರ್ತೀನಿ. ಇಲ್ಲಿ ತನಕ ಏನು ನೋಡಿದ್ರಪ್ಪ ಅಂತಂದ್ರೆ ಕ್ವಶನ್ ಪೇಪರ್ 2 ಮತ್ತು ಇದು ಕನ್ನಡ ನೋಡಿದ್ರಿ. ಇಲ್ಲಿ ಏನಪ್ಪ ಅಂತ ಇಂಗ್ಲೀಷ್ ಮೀಡಿಯಮ್ದವ್ರಿಗೆ ಯಾವ ರೀತಿ ಇರ್ತದೆ ಅಂತಕ್ಕಂಥ ನೋಡಿರಿ. ಇಂಗ್ಲೀಷ್ ಮೀಡಿಯಮ್ ಸಹಿತ ಅದೇ ರೀತಿ ಸೇಮ್ ಇರ್ತೈತಿ, ಅದರ ಲ್ಯಾಂಗ್ವೇಜ್ ಚೇಂಜ್ ಇರ್ತೈತಿ ಅಷ್ಟೇ. ಇಂಗ್ಲೀಷ್ ಮೀಡಿಯಮ್ದ ಸಹಿತ ಹೆಲ್ಪ್ ಆಗಲಿ ಅಂತಕ್ಕಂಥ ಮಾಹಿತಿಯಿಂದ ಅವರಿಗೆ ಸಹಿತ ಸರಿಯಾದಂಥ ಒಂದು ಮಾಡಲ್ ಕ್ವಶನ್ ಪೇಪರ್ದಲ್ಲಿ ಇರತಕ್ಕಂಥ ಆನ್ಸರ್ಸ್ಗಳನ್ನು ಇಂಗ್ಲೀಷ್ನಲ್ಲಿ ಬರ್ಕೊಳ್ತಾನೆ ನೀವು. ಇದು ಕೇವಲ ಪ್ರಶ್ನೆ ಪತ್ರಿಕೆ 2 ಹೋಗಿರ್ತೈತಿ ರೀ. 1ನೇದು ಅಪ್ಲೋಡ್ ಮಾಡಿದ್ದೀನಿ, ಇದು 2ನೇದು ರೀ. 3ನೇದು ಇನ್ನು ಮುಂದೆ ಅಪ್ಲೋಡ್ ಆಗ್ತೈತಿ. ನೋಡಿ ಸರಿಯಾದಂಥ ಉತ್ತರ ಯಾವ ರೀತಿ ಇದೆ ಅಂತಕ್ಕಂಥ ನೀವು ನೋಡ್ಕೊತ ಹೋದ್ರಪ್ಪ ಅಂತಂದ್ರೆ ನಿಮ್ಗೆ ಔಟ್ ಆಫ್ ಔಟಲ್ಲಿ ಬರುವಂಥ ಸಾಧ್ಯತೆ ಜಾಸ್ತಿ ಇರ್ತೈತಿ. ಇಲ್ಲಿವರೆಗೆ ನೋಡಿದ್ರಪ್ಪ ಅಂತಂದ್ರೆ ವಾರ್ಷಿಕ ಪರೀಕ್ಷೆಯಲ್ಲಿ ಹೆಲ್ಪ್ ಆಗುವಂಥ ಕ್ವಶನ್ ಆನ್ಸರ್ಗಳು ಹಾಗೂ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಬರುವಂತಹ ವೆರಿ ಇಂಪಾರ್ಟೆಂಟ್ ಆದಂಥ ಕ್ವಶನ್ ಆನ್ಸರ್ಗಳನ್ನು ಏನಂದ್ರೆ ಇವತ್ತಿನ ಕ್ಲಾಸ್ನಲ್ಲಿ ನಾವು ಡಿಸ್ಕಸ್ ಮಾಡಿದೆವು. ಇನ್ನು ಮುಂದಿನ ಕ್ಲಾಸ್ನಲ್ಲಪ್ಪ ಅಂತಂದ್ರೆ ಪ್ರಶ್ನೆ ಪತ್ರಿಕೆ 3 ತೆಗೆದುಕೊಂಡು ಬರ್ತೀನಿ. ಅಲ್ಲಿವರೆಗೆ ಇದನ್ನು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಬೆಲ್ ಐಕಾನ್ ಮಾಡ್ಕೊತ ಇರ್ರಿ. ನಿಮಗೆ ಮುಂದಿನ ಭಾಗದಲ್ಲಿ ಭೇಟಿ ಆಗೋಣ. ಧನ್ಯವಾದ.